ಹಲೋ 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 ಅಣ್ಣ, ನಾನು ಸುಮಾರು ಹೊತ್ತಿಂದ ಇಲ್ಲಿ ವೇಟ್ ಮಾಡ್ತಿದ್ದೀನಿ. ಬೇಗ ಬಂದು ಕರ್ಕೊಂಡು ಹೋಗು. ಶ್ವೇತಾ ಅಂದ್ರೆ ನೀವೇನಾ? ಹೌದು, ಯಾಕೆ? ನಿಮ್ಮಣ್ಣ ಕರ್ಕೊಂಡ್ ಬರೋದು ಕಳ್ಸಿದ್ದಾರೆ. ಪ್ರತಿ ಸಲ ಇದೇ ಆಯ್ತಾ ಒಂದು. ಅವನಿಗೆ ಬರಕ್ ಹೇಳಿದ್ರೆ ನಿನ್ ಕಳ್ಸಿದಾನ? ಎಲ್ಲಿದ್ದಾನ ಅವನು? ನಮ್ಗೆ ಗೊತ್ತಿಲ್ಲ. ಛ, ಇವಾಗ ಏನ್ರಿ? ಇನ್ನೇನ್ ಮಾಡಕ್ ಆಗತ್ತೆ, ಬನ್ನಿ ಹೋಗೋಣ. ಹಲೋ ಶ್ವೇತಾ. ಹಲೋ, ಹೇಳಿ. ಎಲ್ಲೇ ಇದೀಯಾ? ಊರಿಗೆ ಬಂದ್ ಇಷ್ಟ ದಿನ ಆಯ್ತು, ಸುದ್ದಿನೇ ಇಲ್ಲ. ನಾನ್ ಸ್ವಲ್ಪ ಬಿಸಿ ಇದ್ದೆ. ಹೌದಾ? ನಾವು ನಾರ್ಮಲಿ ಮೀಟ್ ಆಗ್ತಿದ್ವಲ್ಲ, ಆ ಜಾಗಕ್ಕೆ ಬಂದ್ಬಿಡು, ಮಾತಾಡೋಣ. ನಾನು ಅಲ್ಲೇ ಬರ್ತಾ ಇದ್ದೀನಿ. ಸರಿ, ಹಂಗಿದ್ರೆ ಬಾ. ಹಾ, ಓಕೆ. ಏ ಹಾಯ್. ಹಾಯ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಏನೇ ಮಹಾರಾಣಿ, ಊರಿಗೆ ಬಂದ್ ಇಷ್ಟ ದಿನ ಆದ್ರೂ ಸುದ್ದಿನೇ ಇಲ್ಲ. ಊರಿಗ್ ಬಂದು 1 ವಾರ ಆಯ್ತು ನಿಜ, ಆದ್ರೆ ನಾನು ತುಂಬಾ ಬಿಸಿ ಇದ್ದೆ. ಇವಾಗ ಫ್ರೀ ಇದೆಯಾ? ಹೌದು, ನೀನ್ ಇವಾಗ ಏನ್ ಮಾಡ್ತಿದ್ಯಾ? ಒಂದ್ ಇಂಟರ್ವ್ಯೂ ಹೋಗ್ ಬಂದೆ. ಹೌದು, ಏನಾಯ್ತು? ನೆಕ್ಸ್ಟ್ ಮಂತ್ ಬರಕ್ ಹೇಳಿದಾರೆ. ಹೌದಾ? ಹೌದು. ನೀನೇನ್ ಮಾಡ್ತಿದ್ಯಾ ಇವಾಗ? ನಂಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಆಯ್ತು. ಇಲ್ಲಿ? ಇದೇ ಊರಲ್ಲಿ. ಓ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಒಂದ್ ನಿಮಿಷ. ಹಲೋ, ಅಣ್ಣ. ಹಾ, ಇಲ್ಲೇ ಇದ್ದೀನಿ. ಹಾ, ಬರ್ತಾ ಇದ್ದೀನಿ. ಯಾಕೋ ನಮ್ಮ ಅಣ್ಣ ಅರ್ಜೆಂಟ್ಲಿ ಕಾಲ್ ಮಾಡಿದ್ದಾರೆ. ನಾನು ಹೋಗಿ ಬರ್ತೇನೆ, ಮತ್ತೆ ಸಿಗ್ತೇನೆ. ಬಾಯ್ ಬಾಯ್. ತಂಗಿ ಶ್ವೇತಾ, ಅಣ್ಣ. ಕರ್ಕೊಂಡು ಬರ್ಲಿಕ್ಕೆ ಶಿವನ್ ಕಳ್ಸಿದ್ದೆ. ಹುಷಾರ ಕರ್ಕೊಂಬನ್ನ. ಹಾ ಅಣ್ಣ, ನೀನ್ ಬರ್ತೀಯ ಅಂತ ಅನ್ಕೊಂಡ್ರೆ ಅದ್ ಯಾರಿಗೂ ಕಳ್ಸಿದ್ಯಾ. ಪ್ರತಿ ಸಲ ಇದೇ ತರ ಮಾಡ್ತೀಯ. ತಂಗಿ ಮೇಲೆ ಒಂಚೂರು ಕಾಳಜಿ ಇಲ್ಲ ನಿಂಗೆ. ಹಂಗೇನಿಲ್ಲ, ನಮ್ಮ ಮಾವನ ಮಗಳು ಅದ್ ಯಾವನ್ನ ಕರ್ಕೊಂಡು ಓಡೋಗಿಲ್ಲಂತೆ. ಅದೊಂದ್ ಸ್ವಲ್ಪ ಬಗೆಹರ್ಸಕ್ ಹೋಗಿದೆ. ಹೌದಾ? ಇವಾಗ ಏನಾಯ್ತು ಅಣ್ಣ? ನಮ್ಮಂತ ಶ್ರೀಮಂತರ ಮನೆ ಹೆಣ್ಮಕ್ಳು ತಲೆ ಕೆಡಿಸಿ ಕರ್ಕೊಂಡೋದ್ರೆ ಬಿಡ್ತೀವಾ? ಅದು ಬಿಡು, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ. ಸರಿ, ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗ್ಬರ್ತೀನಿ. ಹಾ, ಸರಿ ಅಣ್ಣ. ಛೇ, ನೆಟ್ವರ್ಕೇ ಇಲ್ಲ. ಛೇ, ಏ ಕಾಳ, ಎಲ್ಲಿದೀಯೋ? ಎಷ್ಟೊತ್ತದು? ಇಲ್ಲಿ ಮನೆಯಲ್ಲಿ ಇಷ್ಟೊಂದು ಕೆಲ್ಸಗಳೆಲ್ಲ ಬಿದ್ದಿದವು. ಬೇಗ ಬಾ. ಹಾ, ಸರಿ. ಅಮ್ಮ, ಅಮ್ಮ. ಏನ್ ಪುಟ್ಟ? ಅಮ್ಮ, ನಂಗೆ ಹಸಿವಾಗ್ತಾ ಇದೆ, ಏನಾದ್ರೂ ಮಾಡಿಕೊಡು. ಹೌದಾ? ಏನ್ ತಿಂತಿ? ಏನ್ ಬೇಕಮ್ಮ ನಿನಗೆ? ಏನಾದ್ರೂ ಅಡ್ಡಿ ಇಲ್ಲ, ನಂಗೆ ಮಾಡಿಕೊಡು, ಹಸಿವಾಗ್ತಿದೆ. ಹೌದಾ, ಆಯ್ತು. ನಿನಗೆ ಏನ್ ಇಷ್ಟ ಇದೆಯಲ್ಲ ಅದನ್ನ ಮಾಡ್ತೀನಿ, ಬಾ. ಸರಿ. ಯಾರ ಇವಳು? ಈ ಮನೆ ಹುಡುಗಿರೆಲ್ಲ ಬರ್ತಾರ. ಏಯ್, ಏನೋ ಅಂದೆ? ನಾನೇನಂದೆ? ಏನ್ ಹುಡುಗಿ ಅದು ಇದು ಅಂತ ಅಂತಿದ್ದೆ? ನೀನ್ ಹುಡುಗಿನೇ ತಾನೆ? ನಿನ್ ಕಣ್ಣಿಗೆ ಹೆಂಗ್ ಕಾಣ್ತಿದ್ದೀನಿ? ಹುಡುಗಿ ತರಾನೇ ಕಾಣ್ತಿದ್ಯಾ? ಏ ಸಾಕ್, ಬಾಯ್ ಮುಚ್ಚೋ. ಏಯ್, ಇದೆಲ್ಲ ಚೆನ್ನಾಗಿರಲ್ಲ.
ಏನೇ ಮಾಡ್ತೀಯಾ? ನಾನು ಯಾರು ಅಂತ ಗೊತ್ತಾ ನಿನ್ಗೆ? ನೀನ್ ಯಾರಾದ್ರೆ ನನ್ಗೇನು? ನನ್ಗೆ ಹೊಡಿತೀಯಾ? ಏನೋ ಮಾಡ್ತಾ ಇದ್ಯಾ? ನಾನೇನಾದ್ರೂ ಮಾಡ್ತೇನೆ, ನನಗೆ ಹೊಡಿತಾಳ. ಅವ್ರು ಯಾರಂತ ಗೊತ್ತಾ ನಿಂಗೆ? ಯಾರಾದ್ರೂ ನನ್ಗೇನೋ? ಮಾಲಕ್ರ ಮಗಳದ್ರಳು ಅವರು. ಮಾಲಕರ ಮಗಳಾದ್ರು ಯಾವಳಾದ್ರು ನನಗೊಂದೇ. ಅನ್ನ ಹಾಕ ಮಾಲಕ್ರ ಅಂದ್ರೆ ದೇವ್ರ ಸಮಾನ. ಅವ್ರ ಮಕ್ಕಳನ್ನು ಅಷ್ಟೇ ಗೌರವದಿಂದ ನೋಡ್ಬೇಕು. ನಿನಗ ಆ ಯೋಗ್ಯತೆ ಇಲ್ಲ. ನೀವು ಮಾಲಕರ ಮಗಳಂತ ನಂಗೆ ಗೊತ್ತಿಲ್ಲಾಗಿತ್ತು, ಸಾರಿ. ನೋಡ್ರಿ, ಇಲ್ಲಿ ನಡೆದ ವಿಷಯ ಇಲ್ಲೇ ಬಿಟ್ಬಿಡ್ರಿ. ನಿಮ್ಮ ಅಣ್ಣರಿಗೆ ಒಂದು ವಿಷಯ ಹೇಳಕ್ ಹೋಗ್ಬಿಡ್ರಿ. ಮನೇಲಿ ತುಂಬಾ ಕಷ್ಟ ಇದೆ. ಅವ್ನು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡ್ರಿ. ನಿಮ್ಮ ಅಣ್ಣರಿಗೆ ಏನಾದ್ರು ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ಹೇಳೋದಕ್ಕೆ ಹೋಗ್ಬೇಡಿ. ಸರಿ ಆಯ್ತು. ಇನ್ನೊಮ್ಮೆ ಈ ತರ ಮಾಡೋದಕ್ಕೆ ಹೋಗ್ಬೇಡ. ಹೋಗಿಲಿಂದ. ಓಯ್ ಹಲೋ, ಓಯ್ ಬನ್ರಿ ಇಲ್ಲಿ. ಹೇಳ್ರಿ. ಅವತ್ ನಾನು ಕರ್ಕೊಂಡ್ ಬಂದಿದ್ ನೀವೇ ಅಲ್ವಾ? ಹೌದು. ಏನ್ರಿ ನಿಮ್ ಹೆಸರು? ಶಿವು ಅಂತ. ನಮ್ಮನೇಲೆ ಕೆಲಸ ಮಾಡ್ತಿದ್ದೀರಾ? ಇಲ್ಲೇ ಕೆಲಸ ಮಾಡ್ತೀನಿ. ಯಾವಾಗಿಂದ? 1 ವರ್ಷದಿಂದ ಇಲ್ಲೇ ಇದ್ದೀನಿ. 1 ವರ್ಷದಿಂದ ಇಲ್ಲೇ ಇದ್ದೀರಾ? ಹೌದು. ಸರಿ, ನಿಮ್ ಕೆಲಸ ನೋಡ್ಕೊಳ್ಳಿ. ಹಲೋ, ಬನ್ರಿ ಇಲ್ಲಿ. ಏನ್ರಿ? ನಾನ್ ಹೋಗ್ರಿ ಅಂದ ತಕ್ಷಣ ಹೋಗ್ಬಿಡೋದಾ? ನಾನ್ ನಿಮ್ ಹತ್ರ ಮಾತಾಡ್ಬೇಕು, ಇಲ್ಲೇ ನಿಲ್ರಿ. ಸರಿ. ನಿಲ್ರಿ ಅಂದ ತಕ್ಷಣ ನಿಲ್ಬಿಡೋದಾ? ಇವಾಗ ಏನ್ರಿ ಮಾಡ್ಲಿ ನಾನು? ನಾನು ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ, ಬನ್ನಿ. ಏನ್ರಿ? ನಾನ್ ನಿಮ್ಗೆ ಇಷ್ಟ ಪಡ್ತಾ ಇದ್ದೀನಿ. ಏನ್ರಿ ಮಾತಾಡ್ತಿದ್ದೀರಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನ್ ನಿಮ್ಗೆ ಇಷ್ಟ ಪಡ್ತಾ ಇದ್ದೀನಿ. ಮಳೆ ಬರ್ತಾ ಇದೆ. ಈ ಹುಚ್ಚಾಟನೆಲ್ಲ ಬಿಟ್ಟು ಸುಮ್ಮನೆ ಹೋಗಿ ಒಳಗೆ. ರೀ, ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನ್ ಒಂದ್ಸಲ ಹಠ ಹಿಡಿದ್ರೆ ನಾನ್ ಸಿಗೋ ತನಕ ಬಿಡಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವ್ ನನ್ಗೆ ಇಷ್ಟ ಪಡ್ಬೇಕಷ್ಟೇ. ಸಾಧ್ಯನೇ ಇಲ್ಲ. ನನ್ನ ಯೋಗ್ಯತೆ ಏನು ಅಂತ ನಿಮ್ಗೆ ಗೊತ್ತಲ್ವಾ? ನೀವ್ಯಾರು ನಾನ್ಯಾರು ಅಂತ ಗೊತ್ತಿದೆ ಅಲ್ವಾ? ಇದಾಗದೇ ಇರೋ ಮಾತು. ಸುಮ್ಮನೆ ಹೋಗಿ. ಅದೆಲ್ಲ ನಂಗೆ ಗೊತ್ತಿಲ್ಲ ರೀ, ನೀವ್ ನನ್ಗೆ ಇಷ್ಟ ಪಡ್ಬೇಕಷ್ಟೇ. ನಾನ್ ನಿಮ್ಮನ್ನ ಇಷ್ಟ ಪಡ್ತಾ ಇದ್ದೀನಿ, ನೀವು ನನ್ಗೆ ಇಷ್ಟ ಪಡಿ. ಈ ವಿಷಯ ನಿಮ್ಮ ಅಣ್ಣಂಗೆ ನಿಮ್ಮ ಅಮ್ಮಂಗೆ ಏನಾದ್ರು ಗೊತ್ತಾದ್ರೆ ಅವ್ರು ನಾನು ಉಳಿಸಲ್ಲ. ಸುಮ್ಮನೆ ಹೋಗ್ರಿ. ಆಗದೆ ಇರೋ ಮಾತನ್ನ ಯಾಕೆ ಮಾತಾಡ್ತೀರಾ? ಅವ್ರನ್ನ ನಾ ಒಪ್ಪಿಸ್ತೀನಿ, ನೀವು ನನ್ನ ಇಷ್ಟ ಪಡಿ. ಸಾಧ್ಯನೇ ಇಲ್ಲ. ನನಗೆ ಕೆಲಸ ಇದೆ. ಸುಮ್ಮನೆ ಹೋಗಿ. ರೀ, ಬನ್ರಿ ಇಲ್ಲಿ. ನೀವ್ ಇದೇ ತರ ಮಾಡ್ತಾ ಇದ್ರೆ, ನೀವ್ ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂದ್ರೆ ನಾನು ಇದೇ ತರ ಮಳೆಯಲ್ಲಿ ನೆನಿತೀನಿ. ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ಒಪ್ಪೋದಿಲ್ಲ. ಸಾಧ್ಯನೇ ಇಲ್ಲ. ರೀ, ನಿಮ್ಗೊಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಅವಾಗಿಂದ ಮಳೆಯಲ್ಲಿ ನೆನಿತಾನೆ ಇದ್ದೀರಾ. ಸುಮ್ನೆ ಹೋಗ್ರಿ. ಏನಾದ್ರೂ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೆ? ನನಗೇನಾದ್ರೂ ಆದ್ರೆ ನಿಮ್ಗೇನ್ರಿ? ಜ್ವರ ಬಂದ್ರೆ ತುಂಬಾ ತೊಂದರೆ ಆಗುತ್ತೆ. ಸುಮ್ನೆ ಹೋಗಿ. ನಾನ್ ಹೋಗಲ್ಲ. ನೋಡಿ, ನಿಮ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಸುಮ್ನೆ ಹೋಗಿ. ಹಾಗಾದ್ರೆ ನೀವ್ ನನ್ ಪ್ರೀತಿನ ಒಪ್ಕೊಂಡ್ರಾ? ಹಾಗೆ ಅನ್ಕೊಳ್ಳಿ. ಹೋಗಿ. ನನ್ ಗೊತ್ತಿತ್ತು ನನ್ ಪ್ರೀತಿನ ನೀವ್ ಒಪ್ಕೊಳ್ತೀರಾ ಅಂತ. ಹಲೋ, ಐ ಲವ್ ಯು ಕಣ್ರಿ.
ಅಲ್ಲ ರೀ, ನಾನು ಅಷ್ಟು ಬೇಡ ಅಂದ್ರು ಕಾಡಿ ಬೇಡಿ ಕೂಡ ನೀವು ನನ್ನೇ ಪ್ರೀತಿ ಮಾಡೋದಕ್ಕೆ ಏನ್ ಕಾರಣ? ನನಗೆ ನಿಮ್ಮ ಸಿಂಪ್ಲಿಸಿಟಿ ಇಷ್ಟ ಆಯ್ತು, ನಿಮ್ಮ ಗುಣಗಳು ಇಷ್ಟ ಆಯ್ತು. ಒಂದ್ ಹೆಣ್ಣಿಗೆ ನೀವು ರೆಸ್ಪೆಕ್ಟ್ ಕೊಡ್ತಿರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಒಂದ್ ಹೆಣ್ಣಿಗೆ ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕ್ರಿ? ಅದಕ್ಕೆ ನಂಗೆ ನೀವು ತುಂಬಾ ಇಷ್ಟ ಆದ್ರಿ. ಕೊನೆಗೂ ನಾನು ನಿಮ್ಮನ್ನ ಇಷ್ಟಪಡೋ ತರ ಮಾಡಿದ್ರಿ. ಆದ್ರೆ ನಿಮ್ಮ ಅಣ್ಣ ಆಗ್ಲಿ ನಿಮ್ಮ ಮನೆಯವರಾಗ್ಲಿ ನಮ್ಮ ಪ್ರೀತಿನ ಒಪ್ತಾರೆ ಅಂತ ನನ್ಗನ್ಸಲ್ಲ. ನಿಮ್ಮ ಮನೇಲಿ ಕೆಲಸ ಮಾಡುವಂತ ಸಾಧಾರಣ ಆಳು ನಾನು. ಆ ಮನೆ ಯುವರಾಣಿನೇ ಬೇಕು ಅಂದ್ರೆ ಯಾರು ಕೂಡ ಒಪ್ಪಲ್ಲ. ಯಾಕ್ರಿ ಒಪ್ಪಲ್ಲ? ನಾನ್ ಒಪ್ಪಿಸ್ತೀನಿ. ಇದುವರೆಗೂ ನಾನ್ ಕೇಳಿದ್ ಯಾವ್ದನ್ನು ಬೇಡ ಅಂತ ಹೇಳಿಲ್ಲ. ಈಗ ನಾನ್ ನಿಮ್ಮನ್ನ ಕೇಳ್ತೀನಿ. ಒಂದ್ ವೇಳೆ ನಿಮ್ಮ ಮನೇಲಿ ನಮ್ಮ ಪ್ರೀತಿನ ಒಪ್ಲಿಲ್ಲ ಅಂದ್ರೆ? ಹಾಗೇನಾದ್ರೂ ಆದ್ರೆ ನಾನ್ ಮನೆ ಬಿಟ್ಟು ಬರೋದಕ್ಕೂ ರೆಡಿ ಇದ್ದೀನಿ. ಒಂದ್ ವೇಳೆ ನೀ ನಂಗೆ ಸಿಗ್ಲಿಲ್ಲ ಅಂತಂದ್ರೆ ನಾನಂತೂ ಬದುಕಿರಲ್ಲ. ಕೊನೆ ತನಕ ನನ್ ಕೈ ಬಿಡಲ್ಲ ಅಂತ ನಮ್ ಪ್ರೀತಿ ಮೇಲೆ ಪ್ರಮಾಣ ಮಾಡು. ನಾನ್ ಮಾತು ಕೊಡ್ತಾ ಇದ್ದೀನಿ, ಯಾವುದೇ ಪರಿಸ್ಥಿತಿನೂ ನಾನು ನಿನ್ನ ಕೈ ಬಿಡಲ್ಲ. ಅಣ್ಣ ಏನ್ ಮಾಡ್ತಾ ಇದ್ದೀರಾ? ಅವನಿಗೆ ಯಾಕೆ ಹೊಡಿತಿದ್ದೀರಾ? ಏಯ್, ನೀವತ್ತಿಲ್ದಿರೋ ನಾಯಿ ನಮ್ಮ ಮನೇಲಿ ಸ್ಥಾನ ಕೊಟ್ಟಿದ್ದೆ ದೊಡ್ಡದು, ಅಂಥದ್ರಲ್ಲಿ ನನ್ನ ತಂಗಿ ಮೇಲೆ ಕಣ್ಣಾಕಿದ್ಯಾ? ಅಣ್ಣ ಇವನೇನ್ ತಪ್ಪಿಲ್ಲ, ನಾನೇ ಅವನ್ ಹಿಂದ್ ಹೋಗಿದ್ದು. ನೀನ್ ಸುಮ್ನೆ ಇರು. ಇನ್ನೊಂದ್ಸಲ ನನ್ನ ತಂಗಿ ಜೊತೆ ಎಲ್ಲಾದ್ರೂ ನೀನ್ ನೋಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಬರೇ ಹೋಗೋಣ. ಶಿವು, 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 ಶಿವು. ಏನ್ ಯೋಚನೆ ಮಾಡ್ತಿದ್ಯಾ? ಮತ್ತೆ ಆ ಶಿವನ್ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಿದ್ಯಾ? ಹೌದು, ನಾನು ಅವನ ಬಗ್ಗೆನೇ ಯೋಚನೆ ಮಾಡ್ತಿರೋದು. ನಾನ್ ಶಿವನ ಪ್ರೀತಿಸ್ತಿದ್ದೀನಿ. ನಂಗೆ ಶಿವು ಬೇಕೇ ಬೇಕು. ಯಾಕೆ ಹೊಡೆದೆ ಅವಳಿಗೆ? ಹೊರ್ತತಿಲ್ಲ ಅಂತ ಗಣಂದಾರಿ ಕೆಲಸ ಮಾಡಿದಾಳೆ ಅವಳು. ಏನ್ ಮಾಡಿದಾಳೆ ಅಂತದ? ಅವಳನ್ನೇ ಕೇಳ್ರಿ, ಹೇಳ್ತಾಳೆ. ಯಾಕಮ್ಮ, ಏನಾಯ್ತು? ಅಮ್ಮ, ಅಮ್ಮ ನಾನು ಒಂದ್ ಹುಡುಗನ್ನ ಇಷ್ಟಪಟ್ಟಿದ್ದೀನಮ್ಮ. ಹೌದೇನೆ? ಅಷ್ಟಕ್ಕೆ ಏನ್ ಹೊಡೆಯದ? ಅವಳು ಯಾರನ್ನ ಇಷ್ಟಪಟ್ಟಿದ್ದಾಳೆ ಗೊತ್ತಾ ನಿಮ್ಗೆ? ನಮ್ಮನೆ ಕೆಲಸದಾಳೆ ಶಿವನ, ಅವನ್ ಇಷ್ಟಪಟ್ಟಿದ್ದಾಳೆ. ಹೌದೇನೆ? ಹೌದು ಅಮ್ಮ. ನಿನಗೇನೆ ಬಂದಿದೆಯಾ ರೋಗ? ಅವ್ನ್ ಪ್ರೀತಿಸುವಂತದ ಯಾರು ದಿಕ್ಕಿರ್ಲಿಲ್ವಾ ನಿನಗೆ? ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ನೋಡು, ಇವಳ್ದು ಮುಂದಿನ ವಾರನೇ ಮದ್ವೆ. ಇವನ್ನ ನಾನ್ ನೋಡ್ಕೊಂತೀನಿ. ಬೇಡಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಬೇಡ. ನಡಿಯೇ ಒಳಗೆ. ಅದಿಷ್ಟು ಕೆಲಸ ಮುಗಿಸಿದ್ರಾ? ಈ ಕಡೆ ಇದಿಷ್ಟು ಕೆಲಸ ಮುಗಿಸ್ರಿ. ನಾನು ಮಧ್ಯಾಹ್ನ ನಿಮ್ಗೆ ಬಾಕಿ ಕೆಲಸ ಹೇಳ್ತೀನಿ. ನೋಡ್ರಿ ಈಗ. ಬಾರೋ ಇಲ್ಲಿ. ಏ ಶಿವು, ನಡಿಯೋ. ಏಯ್, ನಡಿಯೋ ಇಲ್ಲಿಂದ. ನಮ್ಮನೇಲಿ ನಿನ್ಗೆ ಜಾಗ ಇಲ್ಲ. ಯಾಕ್ರಿ ಅಂತ ತಪ್ಪು ನಾನು ಏನ್ ಮಾಡಿದೆ? ನೀ ಎಂತ ತಪ್ಪು ಮಾಡ್ದೆ ಅಂತ ಹೇಳಿ ಅದು ನನ್ನ ಬಾಯಿಂದಾನೆ ಹೇಳ್ಬೇಕಾ? ಹಲೋ ಹಲೋ ಹಲೋ, ಸುಷ್ಮಾ ಎಲ್ಲಿದ್ಯಾ? ಅರ್ಜೆಂಟಾಗಿ ಮನೆ ಹತ್ರ ಬಾರೆ. ಪ್ರೀತಿ ಪ್ರೇಮ ಅಂತ ಹೇಳಿ ನನ್ ಮಗಳು ತಲೆ ಕೆಡಿಸ್ತೀಯ ನೀನು? ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ರೀ. ನಿಮ್ ಮಗಳು ತಾನಾಗೆ ನನ್ನನ್ನ ಪ್ರೀತಿ ಮಾಡುವಂತ ಗಾಡಿ ಬಿಟ್ಟು ಹಿಂದೆ ಬಂದಿದ್ದೆ ಹೊರತು ನಾನಾಗಿ ಅವಳ ಹಿಂದೆ ಹೋಗಿಲ್ಲ. ಅವಳಂತ ಚಿಕ್ಕವಳು, ಅವಳಿಗೆ ಬುದ್ಧಿ ಇಲ್ಲ. ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು? ನಿನ್ನ ಯೋಗ್ಯತೆ ಏನಂತ ನಿನಗೆ ಗೊತ್ತಿಲ್ಲ? ಪ್ರೀತಿ ಮಾಡೋದಕ್ಕೆ ಯಾರಾದ್ರೆ ಏ, ನೀನು ನನ್ ಮನೆ ಕಾಯೋ ನಾಯಿ. ಉಪ್ಪರಿಗೆ ಮೇಲೆ ಕೂತ್ಕೊಳ್ಳೋ ಕನಸು ಕಾಣ್ಬೇಡ ನೀನು. ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಹೊರಗೆ ಹಾಕ್ರ ಇವನ್ನ. ನಡೆಯೋ ಇಲ್ಲಿಂದ. ಹೋಗ್ಬಿಡ್ರಿಂದ.
ನಂಗೊಂದ್ ಪ್ರಾಬ್ಲಮ್ ಆಗಿದೆ ಕಡೆ. ಹೌದಾ, ಏನಾಯ್ತು? ನಾನೊಂದ್ ಹುಡುಗನ ತುಂಬಾ ಇಷ್ಟಪಡ್ತಿದ್ದೆ. ನಮ್ಮ ಮನೇಲಿ ಗೊತ್ತಾಗಿ ತುಂಬಾ ವಿರೋಧ ಮಾಡ್ತಿದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನೇ ಹೆಲ್ಪ್ ಮಾಡ್ಬೇಕು. ನಾನೇನ್ ಹೆಲ್ಪ್ ಮಾಡಕ್ಕಾಗತ್ತೆ ನಿಂಗೆ? ನೋಡು, ಆ ಹುಡುಗ ನನ್ನ ಲೈಫಲ್ಲಿ ಇಲ್ಲ ಅಂದ್ರೆ ನಾನು ಬದುಕಿರಲ್ಲ. ನಾನು ಅವನ ಮದ್ವೆ ಆಗ್ಬೇಕು. ಹೇಗಾದ್ರೂ ಮಾಡಿ ನೀನೇ ನಮ್ನ ಒಂದ್ ಮಾಡ್ಬೇಕು ಅಷ್ಟೇ. ನನ್ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ, ಅಳ್ಬೇಡ. ಅಷ್ಟಕ್ಕೂ ನೀನ್ ಇಷ್ಟಪಡ್ತಿರೋ ಹುಡುಗ ಯಾರು? ಅವ್ನ್ ಶಿವು ಅಂತ, ನಮ್ಮ ಮನೆಯಲ್ಲೇ ಕೆಲ್ಸ ಮಾಡ್ತಾನೆ. ನಿಮ್ಮನೆ ಕೆಲ್ಸದವನ? ಹೌದು, ನಾನು ಅವನನ್ನೇ ಇಷ್ಟಪಡ್ತಾ ಇರೋದು. ಓಕೆ, ನಿನ್ಗೆ ಇಷ್ಟ ಆಗಿದಾನಲ್ವಾ? ಪ್ರೀತಿ ಮಾಡೋಕ್ ಯಾರಾದ್ರೇನು? ಹೌದು, ಅವ್ನ್ ತುಂಬಾ ಒಳ್ಳೆ ಹುಡುಗ. ಡೋಂಟ್ ವರಿ, ನಿನ್ ಮದ್ವೆ ತಾನೆ, ನಾನ್ ಮಾಡಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಕಣೆ. ಹಲೋ ಹಲೋ. ಹಲೋ ಶಿವು, ಎಲ್ಲಿದ್ದಿ? ನೋಡು, ನಮ್ಮ ಅಣ್ಣ ನಮ್ಮ ಇಬ್ರನ್ನ ಸೇರಕ್ ಬಿಡಲ್ಲ. ಇವಾಗ ಏನ್ ಮಾಡೋದು? ಏನೂ ಮಾಡಂಗಿಲ್ಲ. ನೋಡು, ನಾವ್ ಮದ್ವೆ ಅಂತ ಆದ್ರೆ ಯಾರು ನಮ್ಮನ್ನ ದೂರ ಮಾಡಕ್ ಆಗಲ್ಲ. ನಾನ್ ಹೆಂಗಾದ್ರೂ ಮನೆಯಿಂದ ಬರ್ತೀನಿ. ನಾವೆಲ್ಲಾದ್ರೂ ದೂರ ಹೋಗಿ ಮದ್ವೆ ಆಗೋಣ. ನೋಡು, ನಿನ್ನ ನಂಬಿ ಮನೆಯಿಂದ ಬರ್ತಾ ಇದ್ದೀನಿ. ನನ್ ನಂಬಿಕೆನ ಉಳ್ಸ್ಕೊಳ್ತೀಯ ಅಂತ ಅನ್ಕೊಂಡಿದೀನಿ. ಒಂದ್ ವೇಳೆ ನೀನ್ ಬರ್ದೇ ಇದ್ರೆ ಸಾಯೋದು ಬಿಟ್ಟು ನನ್ಗೆ ಬೇರೆ ದಾರಿ ಇಲ್ಲ. ನಾವ್ ಮದ್ವೆ ಅಂತ ಆಗಿ ಎಲ್ಲಾದ್ರೂ ದೂರ ಹೋಗೋಣ. ನಮ್ಗೆ ಇವ್ರು ಯಾರ ಸಹವಾಸನೂ ಬೇಡ. ಸರಿ, ನನಗೂ ನೀನು ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ. ನಾನು ಬರ್ತೀನಿ. ನೀನು ಹೇಳ್ದಂಗೆ ಮದುವೆ ಅಂತ ನಮ್ಗಾದ್ರೆ ಯಾರು ಕೂಡ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ನಾಳೆ ನಾವು ಮದುವೆ ಆಗೋಣ. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾ ಸರಿ. ಥ್ಯಾಂಕ್ಸ್ ಕಣೆ, ನನ್ಗೋಸ್ಕರ ಬಂದೆ ಅಲ್ಲ. ಹೇ, ಟೈಮ್ ಆಯ್ತು. ಅವನೆಲ್ಲಿ? ಹೌದು, ಬರ್ಬೇಕಿತ್ತಲ್ವಾ? ಅವ್ನು ನಿಜವಾಗ್ಲೂ ಬರ್ತಾನಾ? ಅವ್ನ್ ಬಂದೇ ಬರ್ತಾನಂತ ನನ್ ನಂಬಿಕೆ ಇದೆ. ಟೈಮ್ ಆಯ್ತು, ಇಷ್ಟೊತ್ತಿಗೆ ಬರೋದು. ಬೇಗ ಬನ್ನಿ. ಅಪ್ಪ ದೇವ್ರೆ, ನಮ್ಮ ಅಣ್ಣನ ನಮ್ ತಾಯಿನ ಎದುರಾಕೊಂಡು ನಾನು ಇಷ್ಟಪಟ್ಟಿದ್ ಹುಡುಗನ್ ಜೊತೆ ಮದ್ವೆ ಆಗ್ತಾ ಇದ್ದೀನಿ. ಮುಂದೆ ಯಾವ್ದೇ ಕಷ್ಟ ಬಾರ್ದಂಗೆ ನೀನೇ ನೋಡ್ಕೋತಂದೆ. ಬೇಗ ಬೇಗ ಹಾಲು ತಗೊಳ್ಳಿ, ಬಂದ್ಬಿಡ್ತಾರೆ. ನನ್ನ ಜೀವನಕ್ಕೆ ಬಂದಿರೋ ನಿನ್ನ ನಾನು ಕೊನೆವರೆಗೂ ಕಾಪಾಡ್ತೀನಿ. ಏನ್ ಮಾಡೋದು? ಬೇಗ ಈಗ ಹೊರಡಿ. ಕೊನೆಗೂ ನೀ ಅನ್ಕೊಂಡಿದ್ದೆ ಮಾಡಿದ್ಯಲ್ಲ ನಿನ್ನ. ಅಣ್ಣ, ಅಣ್ಣ ಬೇಡ ಅಣ್ಣ, ಇದ್ರಲ್ಲಿ ಅವನೇನ್ ತಪ್ಪಿಲ್ಲ ಅಣ್ಣ. ನಾನು ಎಷ್ಟು ಹೇಳಿದ್ರು ಕೊನೆಗೂ ಆ ನಾಯಿನೇ ಮದುವೆ ಅದೆಯಲ್ಲ. ಅಣ್ಣ, ನೀವಂತೂ ನಮ್ಮನ್ನ ಒಂದಾಗಕ್ ಬಿಡ್ಲಿಲ್ಲ ಅಣ್ಣ. ಈಗ ನಾವಿಬ್ರು ಮದ್ವೆ ಆಗಿದೀವಿ ಅಣ್ಣ. ಪ್ಲೀಸ್ ಅಣ್ಣ, ನಮ್ಮನ್ನ ಬದುಕಕ್ ಬಿಟ್ಬಿಡಿ. ಬದುಕೋದಲ್ಲ, ಕತ್ತರ್ಸಾಕ್ ಬಿಡ್ತೀನಿ ನಿಮ್ನ. ನಮ್ಮ ಮನೆ ತನ್ನದ ಮಾನ ಮರ್ಯಾದೆ ತೆಗ್ದಿದ್ರಿ ನೀವು. ಅಣ್ಣ, ಅವನ್ಗೆ ಏನಾದರೂ ಮಾಡಿದ್ರೆ ನಾನೇ ಏನಾದರೂ ಮಾಡ್ಕೊಂಡು ಬಿಡ್ತೀನಿ. ನೀನೇನು ಮಾಡ್ಕೊಳ್ಳೋದಲ್ಲ, ನಿನ್ನನ್ನು ಸುಮ್ಮನೆ ಬಿಡಲ್ಲ. ಶ್ವೇತಾ,
ನನ್ ಪ್ರೀತಿ ಮೇಲೆ ಪ್ರಮಾಣ ಮಾಡಿ ಹೇಳಿ ಕೊನೆ ತನಕ ನನ್ ಕೈ ಬಿಡಲ್ಲ ಅಂತ. ನನ್ನ ಪ್ರೀತಿ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ಯಾವುದೇ ಸಂದರ್ಭದಲ್ಲೂ ನಾನು ನಿನ್ನ ಕೈ ಬಿಡಲ್ಲ. ಬರೀ ಬಾಯಿ ಮಾತಿಗೆ ಎಲ್ಲ ಹೇಳ್ತಾರೆ ಪ್ರೀತಿ ಅಂದರೆ ಹಾಗೆ ಹೀಗೆ ಅಂತ. ಆದರೆ ಪ್ರಾಮಾಣಿಕವಾಗಿ ಪ್ರೀತಿಸೋ ಜೀವಗಳನ್ನು ಬರೀ ಆಸ್ತಿ ಜಾತಿ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಪ್ರೀತಿ ಮಾಡೋರನ್ನು ಬರೀ ದೂರ ಮಾಡೋದಲ್ಲ, ಕೊನೆಗೆ ಸಾಯಿಸಿ ಬಿಡ್ತಾರೆ. ಎರಡು ಮುಗ್ಧ ಮನಸ್ಸುಗಳ ಪ್ರೀತಿಗೆ ಜಾತಿ ಯಾಕ್ರಿ ಬೇಕು? ಈ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹ ಕೊಡಿ. ನಮಸ್ಕಾರ.